ಪಶ್ಚಿಮ ಘಟ್ಟದಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರೆದ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗಿರುವಂಥದ್ದು. ಸದ್ಯ ತಾವು ಸಹ ನೋಡ್ತಾ ಇರ್ಬೋದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಹಾಗೂ ಕಾಗವಾಡ ತಾಲೂಕಿನ ಉಗಾರ ಕುರ್ದ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಕೆಳ ಹಂತದ ಸೇತುವೆ ಮೇಲೆ ನಾನಿದ್ದೀನಿ. ಸಂಪೂರ್ಣವಾಗಿ ನೀರಿನಿಂದ ಸಂಪೂರ್ಣವಾಗಿ ಕೆಳ ಹಂತದ ಸೇತುವೆ ಜಲಾವೃತಗೊಂಡಿರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಈ ಒಂದು ಕೆಳ ಹಂತದ ಸೇತುವೆ ಏನಿದೆ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸಂಪರ್ಕ ಕಲ್ಪಿಸುವಂಥ ಕೆಳ ಹಂತದ ಸೇತುವೆ ಆಗಿರುವಂಥದ್ದು. ಮಿರಜ್ ಜಮಖಂಡಿ ರಾಜ್ಯ ಹೆದ್ದಾರಿಯ ವ್ಯಾಪ್ತಿಯಲ್ಲಿ ಬರುವಂಥ ಕೆಳ ಹಂತದ ಸೇತುವೆ ಈ ಒಂದು ಸೇತುವೆ ಆಗಿರುವಂಥದ್ದು. ಕೃಷ್ಣಾ ನದಿಗೆ ನೀರು ಅಪಾರ ಪ್ರಮಾಣ ಬರೆದು ಬಂದ ಹಿನ್ನೆಲೆ ಅಂತಂದರೆ ಸಂಪೂರ್ಣವಾಗಿ ಕೆಳ ಹಂತದ ಸೇತುವೆ ಇಲ್ಲಿ ಜಲಾವೃತಗೊಂಡಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ಏನಂದರೆ ಸಂಪೂರ್ಣವಾಗಿ ಮೈದುಂಬಿ ಇಲ್ಲಿ ಹರಿತಾ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಸಾಕಷ್ಟು ರೀತಿಯಲ್ಲಿ ಜಮೀನುಗಳಿಗೂ ಸಹ ನೀರು ನುಗ್ಗಿ ಸಾಕಷ್ಟು ರೀತಿ ರೈತರಿಗೂ ಸಹ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆ ಸಹ ಮಾಡಿರುವಂಥದ್ದು. ಇದಷ್ಟೇ ಅಲ್ಲದೆ ನನ್ನ ಬಲ ಸಹ ನೋಡ್ತಾ ಇರ್ಬೋದು. ಏನಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚದಲ್ಲಿ ಮಾಡಿರುವಂಥ ಮೇಲ್ಹಂತದ ಸೇತುವೆ ಇನ್ನೂವರೆಗೂ ಕಾಮಗಾರಿ ಪೂರ್ಣಗೊಳ್ಳದೆ ಕುಂಠಿತವಾಗಿ ಇಲ್ಲಿ ಕಾಮಗಾರಿ ಸಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿಯೊಂದು ಸಹ ಸಾಕಷ್ಟು ರೀತಿಯಾಗಿ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ಆದಷ್ಟು ಬೇಗನೆ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿದರೆ ಕೆಳ ಹಂತದ ಸೇತುವೆ ಮುಳುಗಡೆದರೂ ಸಹ ಮೇಲ್ಹಂತದ ಇಲ್ಲಿ ಏನು ಕಾಣ್ತಾ ಇದೆ, ಈ ಮೇಲ್ಹಂತದ ಸೇತುವೆ ಮುಖಾಂತರ ಪ್ರಯಾಣಿಕರು ತಮ್ಮ ಬೇಕಾದಂಥ ಸ್ಥಳಗಳಿಗೆ ಇಲ್ಲಿ ಸಂಚರಿಸಲು ಸಂಪೂರ್ಣವಾಗಿ ಇಲ್ಲಿ ಮುಕ್ತವಾಗಿ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗ್ತಾ ಇರುವಂಥದ್ದು. ತಾವು ಸಹ ಈ ಒಂದು ಕಡೆ ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಏನಂತಂದರೆ ಕೃಷ್ಣಾ ನದಿಯಂಥ ಜನರಿಗೆ ಸಂಪೂರ್ಣವಾಗಿ ಇಲ್ಲಿ ನದಿಯ ಪಾತ್ರಕ್ಕೆ ಬರದಂತೆ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಿ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಕಾಪಾಡಿಕೊಂಡಿರುವಂಥದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಚಿಕ್ಕೋಡಿಯ ಉಪವಿಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗಿರುವಂಥದ್ದು. ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುವಂಥ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರು ಸಹ ಸಾಕಷ್ಟು ರೀತಿಯಲ್ಲಿ ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ಕೊಯ್ನಾ, ರಾಜಾಪುರ ಸೇರಿದಂತೆ ಹಲವಾರು ಡ್ಯಾಮ್ಗಳಿಂದ ಕೃಷ್ಣಾ ನದಿಗೆ ನೀರನ್ನು ಸಹ ಬಿಡಲಾಗಿರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಸಕಲ ರೀತಿಯಾಗಿ ಸನ್ನದ್ಧನ್ನು ಸಹ ಮಾಡ್ಕೊಂಡಿರುವಂಥದ್ದು. ಪ್ರವಾಹದ ಭೀತಿಯನ್ನು ಇಲ್ಲಿ ತಗ್ಗಿಸಲು ಹಿಪ್ಪರಗಿ ಬ್ಯಾರೇಜಿನಿಂದ ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನು ಸಹ ಇಲ್ಲಿ ಹೊರಬಿಡಲಾಗ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂತಂದರೆ ಸಾಕಷ್ಟು ರೀತಿಯಾಗಿ ಕೃಷ್ಣಾ ನದಿ ತೀರದ ಜನರಿಗೆ ಪ್ರವಾಹದ ಭೀತಿ ಆತಂಕದಲ್ಲಿ ಸಹ ಇರ್ತಿರುವಂಥದ್ದು. ಕ್ಯಾಮ್ರಾಮನ್ ವಿಜಯ್ ಜೊತೆ ಪ್ರಶಾಂತ್ ಸತ್ತಿ, ಅಶುಭಯೋಗ ನ್ಯೂಸ್, ಚಿಕ್ಕೋಡಿ.